ಹಾಡನ್ನು ಕೇಳಿದ್ದೀರಾ? ಒಂಥರ ಬಾರ್ಬಿ ಡಾಲ್ ಫೀಲಿಂಗ್ ಬರ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ ಅಂತ ಬಹಳ ಖುಷಿ ಆಗ್ತಾ ಇದೆ. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ ಇದೆ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ನನಗೆ ಯಾಕೆ ಬಾರ್ಬಿ ಡಾಲ್ ಫೀಲಿಂಗ್ ಬರ್ತದೆ ಅಂದ್ರೆ ನನ್ನ ಪಕ್ಕ ಇನ್ನೊಂದು ಬಾರ್ಬಿ ಡಾಲ್ ನಿಂತಿದೆಯಲ್ಲ, ನಭಾ ನಟೇಶ್. ಹಾಯ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೊ ಎರಡನೆಯ ದಿನ ಇವತ್ತು ಕೂಡ ಒಬ್ಬರ ಕೈ ರುಚಿಯನ್ನ ಟೇಸ್ಟ್ ಮಾಡ್ತೀವಿ. ಸೊ ಯಾರ ಕೈ ರುಚಿ ಇವತ್ತು ಟೇಸ್ಟ್ ಮಾಡ್ತೀವಿ. ನೆನ್ನೆ ಇಟ್ ವಾಸ್ ಮಮ್ಮಿ, ಇವತ್ತು ಮಮ್ಮಿ ಜೊತೆ ಯಾರಿರ್ತಾರೆ? ನೀನೇ ಇರ್ತೀಯ ತಿಂಡಿ ಪೋತಿ. ನಾನ್ ಬರೋಕ್ಕಿಂತ ಮುಂಚೆ ಯಾರಿದ್ರು ನಮ್ಮ ಮಮ್ಮಿ ಜೊತೆ? ಅಂದ್ರೆ ಇವಾಗ್ಲೂ ಇದಾರೆ. ನಿಮ್ಮಜ್ಜಿ. ಬ್ಯಾಡ್ ಗೆಸ್. ಡ್ಯಾಡಿ. ಓಕೆ, ಸಾಂಗ್ ಚೇಂಜ್ ಮಾಡ್ತಾ ಇದೀವಿ. ಐ ಮೈ ಡ್ಯಾಡೀಸ್ ಗರ್ಲ್ ಇನ್ ಮೈ ಡ್ಯಾಡೀಸ್ ವರ್ಲ್ಡ್ ಅಂತ. ಎಲ್ಲ ಹೆಣ್ಮಕ್ಳು ಡ್ಯಾಡೀಸ್ ಗರ್ಲ್. ಮಮ್ಮಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ನೀವು ಮಾಡಿದ ಬರ್ಫಿ ನೆನೆ ಡೆಫಿನೆಟ್ಲಿ ಸ್ವಲ್ಪ ಎಕ್ಸ್ಟ್ರಾ ಲವ್ ಡ್ಯಾಡಿ ಮೇಲೆ ಬರ್ತಾ ಇದೆ. ಓವರ್ ಲವ್. ಸೊ ನಟೇಶ್ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ವೆಲ್ಕಮ್. ಫುಲ್ ಹೀರೋ ರೇಂಜಿಗೆ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ. Hey, both your parents are like, ಒಂದು ಸಿನಿಮಾ ಕಪಲ್ ತರ ಅಲ್ವಾ? ಡ್ಯಾಡ್ ಅಂಡ್ ಮಾಮ್ ಫುಲ್ ಎಂಗನ್ ಎನರ್ಜೆಟಿಕ್ ಹ್ಯಾಪನಿಂಗ್ ಅಲ್ವಾ? ಸೊ ಇವತ್ತು ದ ವೆರಿ ವೆರಿ ಹ್ಯಾಂಡ್ಸಮ್ ಡ್ಯಾಡಿ ನಟೇಶ್ ಅವರು ನಭಾಗೋಸ್ಕರ ಶ್ರುತಿಗೋಸ್ಕರ ಏನ್ ಮಾಡ್ಕೊಡ್ತಾ ಇದ್ದೀರಾ? ಕ್ರಂಚಿ ಕಾಲಿಫ್ಲವರ್ ಪಕೋಡ. ಕ್ರಂಚಿ ಕಾಲಿಫ್ಲವರ್ ಪಕೋಡ ಕೇಳಕ್ಕೆ ಒಂಥರ ಕ್ರಂಚಿ ಆಗಿದೆ ಅಲ್ವಾ? ಕ್ರಿಸ್ಪಿ ಕ್ರಂಚಿ. ಕಮಾನ್ ಅಟ್ಯಾಕ್ ಅಂತ ಶುರು ಮಾಡ್ಕೊಂಡ್ಬಿಡೋಣ. ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ಹಂಗೇ ನಮ್ಮ ಜನರಿಗೆ ಹೇಳ್ಬಿಡಿ. ಕಾಲಿಫ್ಲವರ್ ಇಂಪಾರ್ಟೆಂಟ್. ಫಸ್ಟ್ ಬೇಕಾಗಿರೋದು ಹೂಕೋಸು, ಖಾರದ ಪುಡಿ, ಓಕೆ, ಚಕ್ಕೆ, ಫುಲ್ ಚಕ್ಕೆನಾ? ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಮ್ಮ ಕ್ವಾಂಟಿಟಿ ತಕ್ಕಂತೆ. ಮತ್ತೆ ಲವಂಗ, ಕಡಲೆ ಹಿಟ್ಟು, ಉಪ್ಪು, ರುಚಿಗೆ ಅಕ್ಕಿ ಹಿಟ್ಟು, ಕರಿಲಿಕ್ಕೆ ಎಣ್ಣೆ. ಅಷ್ಟೇ ಸಿಂಪಲ್. ನೋಡಕ್ ಸಿಂಪಲ್ ಆಗಿದೆ, ಬಟ್ ಟೇಸ್ಟ್ ಮಾಡಿದ್ರೆ ಡಿಂಪಲ್ ಬೀಳತ್ತೆ ಅಂತ ಅಷ್ಟು ಚೆನ್ನಾಗಿರುತ್ತೆ. ಸೊ ಫಸ್ಟ್ ಏನ್ ಮಾಡೋಣ? ಈ ಒಂದು ಬೌಲ್ ತಗೊಂಡು ಅದ್ರಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋಣ. ಬೌಲಾ? ಓಕೆ, ಇಲ್ಲಿದ್ಯಾ? ಬೌಲ್ ಕೊಡು. ನೀರು ಬೇಕು. ನೀರು ಎಕ್ಸ್ಪರ್ಟ್ ಆಗೋಗಿದ್ದಾಳೆ ಈ ಅಡುಗೆ ಮನೆ. ನನಗೆ ಚೆನ್ನಾಗಿ ಗೊತ್ತಾಗಿದೆ, ನಿನಗೆ ಸ್ವಲ್ಪ ಅಲ್ವಾ? ಏನೇನ್ ಎಲ್ಲೆಲ್ಲಿದೆ ಅಂತ ನಭಾನ್ ಕೇಳಿದ್ರೆ ಗೊತ್ತಾಗುತ್ತೆ. ವೆರಿ ಗುಡ್. ಓಕೆ, ಇದು ಕಾಯ್ತಾ ಇರೋಷ್ಟೊತ್ತಿಗೆ ನಾವು ಇದನ್ನ ಒಂಚೂರು ಪೌಡರ್ ಮಾಡ್ಕೊಳ್ಳೋಣ. ಚಕ್ಕೆ ಮತ್ತೆ ಲವಂಗನ ಪೌಡರ್ ಮಾಡ್ಕೊಳ್ಳೋಣ. ಇದೇನಿದು ಅಂಗಡಿಯಲ್ಲಿ ರೆಡಿಮೇಡ್ ಪೌಡರ್ ಸಿಗುತ್ತೆ, ನೀವು ನೋಡಿದ್ರೆ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ಅಂತ. ಅದೆಲ್ಲ ಒಂಥರ ಡ್ರೈ ಆಗಿಬಿಟ್ರೆ ಅದ್ರ ಫ್ಲೇವರ್ ಎಲ್ಲ ಇವಾಪರೇಟ್ ಆಗ್ಬಿಟ್ಟಿರುತ್ತೆ. ಮಜಾ ಇರಲ್ಲ. ಫ್ರೆಶ್ ಇದ್ರೆ ಅದೊಂಥರ ಮಜಾ ಇರುತ್ತೆ. ಇದಕ್ಕೆ ಬಹುಶಃ ದೊಡ್ಡ ಹೋಟೆಲ್ಗಳಲ್ಲಿ ಈ ಗಂಡಸರ ಶೆಫ್ ಆಗಿರೋದು ಅಲ್ವಾ? ಒಂದಿಷ್ಟು ಚಕ್ಕೆ, ಒಂದಿಷ್ಟು ಲವಂಗ ಮಿಕ್ಸಿಲಿ ಹಾಕಿ ಗ್ರರ್ ಅನ್ಸ್ಕೊಳ್ಳಿ. ಫ್ರೆಶ್ ಪೌಡರ್. ಇದು ಮಾಡೋದೆಲ್ಲ ತುಂಬ ಈಸಿ. ತುಂಬ ಎಮರ್ಜೆನ್ಸಿಗೆ ಇನ್ನೂ ಸ್ನ್ಯಾಕ್ಸ್ ಬೇಕಂದಾಗ ಇದು ಮಾಡೋಂಥದ್ದು. ನೀರು ಬೆಚ್ಚಗಾಗಿದೆಯಾ? ಓಕೆ. ಕಾಲಿಫ್ಲವರ್ನ ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ, ನೀರಿಗೆ ಹಾಕಿ ತೆಗಿಯೋದು ಅಷ್ಟೇ. ಸೊ ಬೆಚ್ಚಗಿರೋ ನೀರಲ್ಲಿ ಕಾಲಿಫ್ಲವರ್ನ ಸುಮ್ಮನೆ ಹಿಂಗೆ ಮುಳುಗಿಸಿ ತೆಗೆದ್ಬಿಡೋದು ಅಷ್ಟೇ. 2 ಸೆಕೆಂಡ್ಸ್ ಸಾಕು. ಬಿಸಿ ನೀರಿಗಿದಾಗ ಸರ್. ಮತ್ತೆ ಇದು ಆ ಸ್ಪೈಸಸ್ ಎಲ್ಲ ಅಬ್ಸರ್ವ್ ಮಾಡ್ಬೇಕಲ್ಲ, ಆ ಉದ್ದೇಶಕ್ಕೆ ಬಿಸಿ ನೀರಿಗೆ ಹಾಕಿದ್ದು. ಓಕೆ. ಹೆಂಗೆ ನಮ್ಮ ಮನೇಲಿ ಎಲ್ಲ ಸೂಪರ್ ಅಲ್ಲ? ನಾ ಇದನ್ನೆಲ್ಲ ಮಾಡೋದು ಮಗಳಿಗೋಸ್ಕರ ಅಷ್ಟೇ. ಮತ್ತೆ ಆಕ್ಚುಲಿ ಇದನ್ನ ಮಾಡೋದು ನನ್ನ ಹೆಂಡತಿ ಗೊತ್ತಿಲ್ವಾ? ಗೊತ್ತಾದ್ರೆ ಏನು? ಇಲ್ಲಾಂದ್ರೆ ನಮ್ಮನ್ನ ಅಡುಗೆಗೆ ಪರ್ಮನೆಂಟ್ ಕಳಿಸ್ಬಿಡ್ತಾರೆ ಅಡುಗೆ ಮನೆಗೆ. ಅಡುಗೆ ಮನೆ ಡಿಪಾರ್ಟ್ಮೆಂಟ್ ತಗೊಂಬಿಡಿ ಕಂಟ್ರೋಲ್ಗೆ. ನಮ್ಗೆ ಬೇರೆ ಕೆಲಸ ಇರುತ್ತಲ್ವ ಮನೇಲಿ ಅಂತ. ಹಂಗೆ ಅದಕ್ಕೆ ಸೀಕ್ರೆಟ್ ರೆಸಿಪಿ ಇದನ್ನೆಲ್ಲ ಮಿಕ್ಸ್ ಮಾಡುತ್ತೆ. ಬ್ಯೂಟಿಫುಲ್.
ನಾವು ಬರ್ತಿದ್ವಲ್ಲ ಅಂತ ತಕ್ಷಣ ಇನ್ನು ಅದನ್ನ ಡೈವರ್ಟ್ ಆಗ್ಬೇಕು ಆ ಭಯ ಅಂತ ಹೇಳಿ ನಾವು ಚೆನ್ನಾಗ್ಬಿಟ್ಟು ಓಹೋ ಅದು ಹೊಡೆದಿದ್ದು ಸಿಟ್ಟಿಗಲ್ಲ ಡೈವರ್ಟ್ ಆಗ್ಬೇಕು ಅಂತ ಇದು ಬೈದ್ರೆ ಬಿಸಿ ಆಗಿದ್ಯಾ? ಕಾದಿದೆ ಹಾಕೋಣಲ್ಲ ಈಗ ಕಾದಿದ್ಯಾ ಎಣ್ಣೆ? ವಾಯ್ಸ್ ಓಹ್ ಕಮಾನ್ ಫ್ಲೇಮ್ ಜಾಸ್ತಿ ಪ್ಲೇ ಮಾಡೋಣ. ಇವಾಗ ಏನು ಅಷ್ಟು ಖುಷಿ ಆಗ್ತಿದೆ ನಭನ್ಗೆ ಕ್ರಂಚಿ ಕಾಲಿಫ್ಲವರ್ ಪಕೋಡನ ಗುಳುಂ ಮಾಡಕ್ಕೆ. ಬಟ್ ಚಿಕ್ಕ ವಯಸ್ಸಲ್ಲಿ ಪಾಪ ನೀವು ತುಂಬಾ ಸರ್ಕಸ್ ಮಾಡಿದಿರಂತೆ ಅವಳಿಗೆ ಊಟ ಮಾಡ್ಸೋದ್ರಲ್ಲಿ. ಅಯ್ಯೋ ಅವಳು ಹಿಂದೆ ಮುಂದೆ ಓಡಾಡಿ ಅವಳಿಗೆ ಒಂದ್ಸತಿ ಬಾಯಿ ಹಿಂಗ್ ಹಾಕಿದ ತಕ್ಷಣ ಓಡ್ ಹೋಗೋ ರೂಮ್ಗೆ ಬಾಗಿಲು ಮುಚ್ಕೋ ಬಾಳ್ ನಿಡ್ಕೊಂಡು ಹಿಂಗೆ ಒಂದ್ ಬೈಟ್ ಬೇಡ 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 ಒಂದ್ ಬೈಟ್ ಅಂತ ಬರೋರು. ಇವಾಗ್ಲೂ ಮಾಡ್ತೀರಾ ಅದು ಒನ್ ಬೈಟ್ ಅಂತ? ಈಗ ಸ್ವಲ್ಪ ಆರಾಮಾಗಿದ್ದಾಗ ಈ ಕಾಫಿ ಕೊಡೋದು. ಅಮ್ಮ ಬೈತಾಳೆ ಜಾಸ್ತಿ ಕಾಫಿ ಕುಡಿಬೇಡ ಅಂತ ಕೊನೆಗೆ ಹಾಕ್ಬೇಕು. ಅದಕ್ಕೆ ಆಲ್ ಫಾದರ್ಸ್ ಆರ್ ಸೂಪರ್ಮ್ಯಾನ್ಸ್ ಅಂತ ಹೇಳೋದು. ಡ್ಯಾಡಿ ಟು ದ ರೆಸ್ಕ್ಯೂ, ಡ್ಯಾಡಿ. ಇವಾಗ ನಮ್ಮನ್ನು ರೆಸ್ಕ್ಯೂ ಮಾಡಿ, ನಮ್ಗೆ ಹಸಿವಾಗ್ತದೆ. ಬೇಡ ಓಕೆ ಹಂಗೆ ಉಂಡುಂಡೆ ಮಾಡ್ಬಿಡೋದಾ? ಎಣ್ಣೆ ಚೆನ್ನ ಘಮ ಇದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಇದು ಸುಮ್ಮನೆ ಹಂಗೆ ಸ್ವಾಹ ಮಾಡ್ಬೋದಲ್ಲ, ಇದಕ್ಕೇನು ಸೈಡ್ ಅಲ್ಲಿ ಬೇಡ. ಚಟ್ನಿ ಮಾಡ್ಕೊ, ಬೇಯಬೇಕು ಆಮೇಲೆ ತಿನ್ಬೇಕು. ಚಟ್ನಿ ಮಾಡ್ಕೊಬೋದು. ಚಟ್ನಿನಾ? ಪುದೀನ ಚಟ್ನಿ ಇದ್ರೆ ತುಂಬಾ ಚೆನ್ನಾಗಿ. ಓಕೆ, ಹಾಗೇನೆ ತಿನ್ಬೋದು, ಹಾಗೇನೆ ಆಪ್ಷನ್ ಅಲ್ಲ ಎನಿಥಿಂಗ್. ಸಾಸ್, ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್. ನನಗೆ ಆಪ್ಷನ್ ಕೊಟ್ರೆ ನಬನ್ ತರ ನಾನು ಅಷ್ಟೇ ಒಂದು ಕಪ್ಪಲ್ಲಿ ಗರಮ ಕಾಫಿ ಇಟ್ಕೊಂಡು ಮಳೆ ಬರ್ತಾ ಇರ್ಬೇಕು ಅಲ್ವಾ, ಯಾವ್ದಾದ್ರೂ ಒಂದು ಕಂದ ಹಾಡನ್ನ, ರೊಮ್ಯಾಂಟಿಕ್ ಹಾಡನ್ನ ಕೇಳ್ತಾ ಅಮೇಝಿಂಗ್ ತಿನ್ಬೇಕು ಅಲ್ಲ? ಅದ್ಭುತವಾಗಿರುತ್ತೆ. ನೀವ್ ಹಾಡು ಹಾಡ್ತೀರಾ? ಚೆನ್ನಾಗಿರುತ್ತೆ. ಚೆನ್ನಾಗಿ ಹಾಡ್ತಾರ ಪಾಪ ಹಾಡು. ಇಲ್ಲ ಇಲ್ಲ ಪಾಪ ಹೇಳಿ ಪಾಪ. ಕಾಲೇಜ್ ಡೇಸ್ ಅಲ್ಲಿ ಹಾಡ್ತಿದ್ವಿ. ಕಾಲೇಜ್ ಡೇಸ್ ಅಂದ್ರೆ ನೀವು ಈಗ ಬರಲ್ಲ. ಈಗ ಕಾಲೇಜ್ ಡೇಸ್ ಅಲ್ಲಿ ಈಗ್ಲೂ ನೀವು ಕಾಲೇಜ್ ಇದ್ದೀರಾ? ಕಾಲೇಜ್ ಡೇಸ್ ಅಲ್ಲಿ ನಮ್ಮ ಅಮ್ಮಂಗೆ ಹಾಡು ಹೇಳ್ತಾ ಇದ್ರು. ಹೌದಾ? ಯಾವ ಹಾಡು ಹೇಳಿ ಪಾಪ. ಪ್ಲೀಸ್ ಹೇಳಿ ಪ್ಲೀಸ್. ಅದು ಒಂದು ಹೇಳ್ತಿರಲ್ಲ. ಈಗೆಲ್ಲ ಮನೇಲಿ ಗಲಾಟೆ ಮಾಡ್ತಾರೆ ಹಾಡು ಹೇಳೋದು. ತುಂಬಾ ರೊಮ್ಯಾಂಟಿಕ್ ಹಸ್ಬೆಂಡ್. ಹಾಗಾಗಿ ಎಲ್ಲ ಹೋಗ್ಬಿಡಿದೆ. ಇವಾಗ ಏನಾಗಿದೆ ಗೊತ್ತಾ, ಕಾಲೇಜ್ ಡೇಸ್ ಅಲ್ಲಿ ಫುಲ್ ಹಾಡು ಹೇಳಿ 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 ಇವಾಗ ಎಷ್ಟು ದಿನ ಸಂಸಾರ ಮಾಡಿ ಮಾಡಿ ಇವಾಗ ಫುಲ್ ಹಾಡುಗಳು 2 ಲೈನ್ಸ್ ಆಗ್ಬಿಡಿದೆ ಅಷ್ಟೇ. ಇಟ್ಸ್ ಓಕೆ, ವಿ ವಿಲ್ ಅಡ್ಜಸ್ಟ್ ವಿತ್ 2 ಲೈನ್ಸ್. 2 ಲೈನ್ಸ್ ವಿಲ್ ಬಿ ಹಮಿಂಗ್ ಆಲ್ ಡೇ. ಆಮೇಲೆ ಎರಡು ಹಾಡು ನಿಲ್ಸಿ ಇಲ್ಲ ಫುಲ್ ಹೇಳಿ ಆತರ ಆವಾಜ್ ಆಗ್ತಾರಾ? ಇಲ್ಲ ಇವರೆಲ್ಲ ನಾವೇನೋ ಹಾಡು ಹೇಳ್ತೀವಿ, ಬೇರೆ ಸರ್ಪ್ರೈಸ್ ಹೇಳ್ಬಿಡ್ತಾರೆ, ಡೈವರ್ಟ್ ಮೈಂಡ್. ನಾವು ಬೆಳಗಿನ ಅದೇ ಲೈನ್ ಹೇಳ್ತಾ ಇರ್ತೀವಲ್ಲ, ಮುಂದೆ ಹೋಗಲ್ಲ ಅದು ಹಾಡು. ಹೇಳಿ ಪರವಾಗಿಲ್ಲ. ಹೌದು ಪ್ಲೀಸ್. ಇಷ್ಟೊಂದು ರಿಕ್ವೆಸ್ಟ್ ಬರ್ತಿರುವಾಗ ನೀವು ಇಲ್ಲ ಅನ್ನೋದು ನ್ಯಾಯನೇ ಅಲ್ಲ. ಇಲ್ಲ ಅದನ್ನೆಲ್ಲ ಸಾರ್ವಜನಿಕ ಹೇಳುವಂಥದ್ದೇನಲ್ಲ. ಯಾರು ಏನು ನೋಡ್ತಲ್ಲ ಹಾಡಿ. ಓಕೆ, ಯಾವ ಹಾಡು ಹಾಡ್ಸೋಣ ಹೇಳಿ. ಏ ಬರಲ್ಲ ಹಾಡು 100 ಜನ್ಮಕ್ಕೂ 106 ಜನ್ಮಕ್ಕೂ ಅಷ್ಟೇ ಅಷ್ಟೇ ಅಷ್ಟೇ. Only 2 lines. ಓಕೆ, ಕಮಾನ್. ಜನ್ಮಕ್ಕೂ 106 ಜನ್ಮಕ್ಕೂ ಜನ್ಮಕ್ಕೂ ರಿಪೀಟ್. 106 ಜನ್ಮಕ್ಕೂ ಮನವಾರೆಲೆ ಒಲಿದು ಬಾರೆಲೆ ನಾ ಆತ್ಮ ನನ್ನ ಪ್ರಾಣ ನೀನೆಂದು. ನಾವೇ ಹೇಳ್ಬಿಟ್ವಿ, ನಮ್ಮಮ್ಮ ಹೇಳಲ್ಲ ಇಲ್ಲ ಬಿಡಪ್ಪ. ಅವ್ರಿಗೆ ಏನ್ ಗೊತ್ತಾ, ನಾನು ಹಾಡು ಹೇಳ್ಬಿಟ್ರೆ ನನ್ನ ಹೆಂಡತಿಯಲ್ಲಿ ಓಡೋಡ್ ಬಂದ್ಬಿಡ್ತಾರೆ. ಒಲಿದು ಅಂತ ಹೇಳ್ತಾರೆ. ಸೊ ಜಾರಿ ಇದೇ ತರ ಹಾಡು ಹಾಡಿ ಹಾಡಿ ಭಾಗ್ಯ ಲಕ್ಷ್ಮಿ ಅವ್ರನ್ನ ಪಟಾಯಿಸಿರೋದು ಪಟಾಯ್. ಇದಾಯ್ತಾ ಇದು? ಇವಾಗ ಕಮಾನ್, ನಾವು ಪಟಾಯಿಸ್ಕೊಳ್ತೀವಿ ಅಂದ್ರೆ ಪಕೋಡನ. ಕಮಾನ್, ಸೂಪರ್. ಇನ್ನೊಂದು ಏನ್ ಗೊತ್ತಾ ತುಂಬಾ ಇಷ್ಟ ಆಗಿದ್ದು, ಸಾಮಾನ್ಯವಾಗಿ ಕಾಲಿಫ್ಲವರ್ ಪಕೋಡ ಅಥವಾ ಬೇರೆ ಯಾವ್ದಾದ್ರು ಪಕೋಡ ಮಾಡಿದ್ರೆ ಫುಲ್ ಬ್ರೌನ್ ಆಗಿರುತ್ತೆ. ಇಲ್ಲಿ ವೈಟ್ ಬ್ರೌನ್ ಅಂತ ಕಲರ್ಫುಲ್ ಆಗಿದೆ ಅಲ್ಲ? ಫ್ಲೇವರ್ ಬರ್ತಾ ಇದೆ ನೋಡಿ. ಬಿಟ್ರೆ ನಾವು ನಾಲ್ಗಿನ ಎಣ್ಣೆ ಎಲ್ಲ ಹಾಕ್ಬಿಡ್ತೀವಿ, ಬಟ್ ಬೇಡ, ರಿಸ್ಕಿ ಅಂತ ಕ್ವೈಟ್ ಆಗಿದ್ದೀವಿ. ಗಂಡಸರಿಗೆಲ್ಲ ನಾಲ್ಗೆ ಹಾಕ್ಬಿಟ್ಟಿರ್ತಾರೆ ಹೆಂಗಸರು. ಅವ್ರ ನಾಲ್ಗೆ ಇರೋದಿಲ್ಲ, ಹಾಗಾಗಿ ನೋ ಕಮೆಂಟ್ಸ್.
ಇವ್ರದ್ದು ಸ್ವೀಟ್ ನಾಲ್ಗೆ, ಅದಕ್ಕೆ ಏನೂ ಆಗಿಲ್ಲ. ಇದು ಬರೀ ರುಚಿ ರುಚಿಯಾದ ಅಡುಗೆನ ಟೇಸ್ಟ್ ಮಾಡಕ್ಕಿರೋ ನಾಲ್ಗೆ, ಮಾತಾಡೋಕ್ಕಲ್ಲ. ಪಕೋಡ ರೆಡಿ. ಇದು ಸಾಧಾರಣವಾದ ಪಕೋಡ ಅಲ್ಲ, ಇದು ಕ್ರಂಚಿ ಕಾಲಿಫ್ಲವರ್ ಪಕೋಡ. ಏನ್ ಮಾಡ್ತಾ ಇದ್ದಾರೆ? ನೀವು ಮಾಡಂಗಿಲ್ಲ ಅವ್ರನ್ನ. ಇವ್ರು ಚಾನ್ಸ್ ಪೇ ಡಾನ್ಸ್ ಮಾಡಕ್ ಹೊರಟಿದ್ರು. ಬನ್ನಿ ಬನ್ನಿ ಬನ್ನಿ, ಲೆಟ್ಸ್ ಗೋ ಟು ಡೈನಿಂಗ್ ಟೇಬಲ್. ಕಮ್ ಕಮ್. ಕಾಲಿಫ್ಲವರ್ ಪಕೋಡನ ಇದನ್ನ ಹೆಂಗ್ ಮಾಡೋದು? ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಕ್ರಂಚಿ ಕಾಲಿಫ್ಲವರ್ ಪಕೋಡ. ಬೇಕಾಗುವ ಸಾಮಗ್ರಿಗಳು: ಹೆಚ್ಚಿದ ಹೂಕೋಸ್ ಅರ್ಧ, ಕಡಲೆ ಹಿಟ್ಟು ಅರ್ಧ ಬಟ್ಲು, ಅಕ್ಕಿ ಹಿಟ್ಟು 1/4 ಬಟ್ಲು, ಅಚ್ಕಾರದ ಪುಡಿ 3 ಟೀ ಚಮಚ, ಚಕ್ಕೆ ಪುಡಿ ಸ್ವಲ್ಪ, ಲವಂಗ ಪುಡಿ ಸ್ವಲ್ಪ, ಎಣ್ಣೆ ಕರಿಯಲು, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಕೊಳ್ಳಿ. ನಂತರ ಹೆಚ್ಚಿದ ಹೂಕೋಸನ್ನು ಹಾಕಿ ತೊಳೆದು ಶೋಧಿಸಿಕೊಂಡು ಬೌಲ್ಗೆ ಹಾಕಿ ಅದಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಚಕಾರದ ಪುಡಿ, ಚಕ್ಕೆ ಲವಂಗ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕಲಸಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ರುಚಿ ರುಚಿಯಾದ ಕ್ರಂಚಿ ಕಾಲಿಫ್ಲವರ್ ಪಕೋಡ ರೆಡಿ ಟು ಸರ್ವ್. ಲೆಫ್ಟ್ ರೈಟ್ ರೆಡಿ ಆಗಿದ್ದೀರಾ? ರೆಡಿ ಮೇಡಮ್. ನೀವು ರೆಡಿ ಆಗಿದ್ದೀರಾ? ಓ ಎಸ್. ನೋಡಿ, ಪಕ್ 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 ಪಕೋಡನ ಬ್ಯಾಟಿಂಗ್ ಮಾಡಕ್ಕೆ ನಾವು ಮಾತ್ರ ಅಲ್ಲ, ಈ ಫೋರ್ಕ್ ಮುಂಚೆ ಹೋಗ್ತದೆ. ಫೋರ್ಕ್ಗಳ ಸೈನ್ಯನೂ ರೆಡಿ ಆಗಿದೆ. ಯಾವುದಕ್ಕೆ ವೇಟಿಂಗ್? ಲೆಟ್ ಅಸ್ ಆಲ್ ಅಟ್ಯಾಕ್. ಫೈನ್. ಈ ಕೈ ನನಗೆ ಕೊಡಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇನ್ನು ಮುಂದೆ ನೀವು ನಿಮ್ಮ ಮನೆಯಲ್ಲಿ ಅಫಿಷಿಯಲ್ ಕುಕ್. ಕಂಗ್ರ್ಯಾಚುಲೇಷನ್ಸ್. ಕುಕ್ಕರ್ ಕುಗ್ಸಕ್ಕೆ ರೆಡಿಯಾಗಿ, ನಾಳೆಯಿಂದ ಬೇಳೆ ಸಾರು ಎಲ್ಲ ಮಾಡಕ್ಕೆ ರೆಡಿಯಾಗಿ. ಸೊ ದ ಮೋಸ್ಟ್ ಸಿಂಪ್ಲೆಸ್ಟ್, ಮಳೆ Easiest. ಬಂದಾಗ್ಲೂ ಮಾಡ್ಬೋದು, ಈಸಿಯೆಸ್ಟ್ ಮಳೆ ಬರ್ದೇ ಇರೋವಾಗ್ಲೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡಿ. ಯಾರು ಬೇಕಾದ್ರೂ ಮಾಡ್ಬೋದು. ದಟ್ ಈಸ್ ಯೋರ್ ಕ್ರಂಚಿ ಕಾಲಿಫ್ಲವರ್ ಪಕೋಡ. ಯುನೋ, ಈ ನಭ ಎಷ್ಟು ಲೇಜಿ ಆಗಿರ್ತಿದ್ಲು ಅಂದ್ರೆ ಅವ್ರ ಮನೆ ಮುಂದೆ ಆಟೋ ಬರ್ತಿತ್ತು. ಲೇಜಿ ಎಲ್ಲ ಲೇಟು. ಲೇಟ್ ಪ್ಲಸ್ ಲೇಜಿ, ಐ ಟೆಲ್ ಯು. ನಾಟ್ ಲೇಜಿ. ವೇಟ್ ಲೆಟ್ ಡ್ಯಾಡಿ ಡಿಸೈಡ್. ಆಟೋ ಬಂದಾಗ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ನಾವು? ಅಯ್ಯೋ ಆಟೋ ಬಂತು, ಟಿಫಿನ್ ಬ್ಯಾಗ್ ಕೊಡು ಅಂತೆಲ್ಲ ಕೇಳ್ತೀವಿ ಸ್ಕೂಲ್ ಟೈಮಲ್ಲಿ. ಇವಳೇನ್ ಮಾಡ್ತಿದ್ಲ ಗೊತ್ತಾ? ವೇಟ್ ಮಾಡ್ತಾರೆ. ಲೇಜಿ, ದಟ್ ಈಸಿ. ವೇಟ್ ಮಾಡ್ತಾರೆ ಬಿಡು ಅಂತ ಆರಾಮಾಗಿರ್ತಿದ್ಲು. ಬಟ್ ಆ ಟೈಮಲ್ಲಿ ಡ್ಯಾಡಿ ಟು ದ ರೆಸ್ಕ್ಯೂ ಅಂತ ಏನ್ ಮಾಡಿದ್ವಿ ಹೇಳಿ? ಒಂದಿನ ಕಳಿಸ್ಬಿಟ್ಟೆ ಆಟೋನ, ಹೋಗ್ಬಿಡಪ್ಪ ನೀನು ನಡ್ಕೊಂಡ್ ಬರ್ತಾವ. ನಡ್ಕೊಂಡ್ಬರ್ತಾಳ ಪಾಪ. 1 ಕಿಲೋಮೀಟರ್ ನಡೆಸ್ತೆ. 1 ಕಿಲೋಮೀಟರ್ ಅಲ್ಲ, ಮೋರ್ ದನ್ 1 ಕಿಲೋಮೀಟರ್. ಹೌದಾ? 1 ಕಿಲೋಮೀಟರ್ ಅಂತ ಸ್ಕೂಲಲ್ಲಿತ್ತು. ಅದು ಹಿಂಗೆ ನಮ್ಮ ಊರಲ್ಲಿ 3 ಕಿಲೋಮೀಟರ್ ಇದೆ. ಒಂದ್ 3 ಕಿಲೋಮೀಟರ್ ಸ್ಕೂಲು ಮನೆಯಿಂದ. ನನಗೇನು ಬೇಜಾರ. ನನ್ನ ಹೌದಾ ಸರಿ ನಾನು ಹೋಗ್ತೀನಿ ಅಂತ ನಾನು ಹೋದೆ. ಬ್ಯಾಗ್ ಹಾಕೊಂಡು, ದಪ್ಪ ಬ್ಯಾಗಲ್ಲ ಅವಾಗೆಲ್ಲ ಸ್ಕೂಲ್ ಇದೆ ಹೊತ್ಕೊಂಡು ಹೋದೆ. ಆಮೇಲೆ ಆಲ್ಮೋಸ್ಟ್ ಮೇನ್ ಸ್ಕೂಲ್ ರೀಚ್ ಆಗಿದೆ. ಅದ್ರಲ್ಲಿ ಅಪ್ಪ ಬಂದರು. ಅಪ್ಪ ಕುತ್ಕೊಂಡು ಅಂತ ಹೋಗಿ ಕುತ್ಕೊಂಡು ಡ್ರಾಪ್ ಮಾಡ್ಕೊಂಡು ಆಮೇಲೆ ಮಾರನೇ ದಿನದಿಂದ ಅದೇ ನಾರ್ಮಲ್ ಸ್ಟೋರಿ. ಈ ಬಂಕಿಂಗ್ ಸ್ಕೂಲ್ ಫಂಕ್ಷನ್